ಪ್ರತಿ ವರ್ಷ ನಡೆಯೋ IPL ಯಾವುದಾದ್ರೂ ಒಂದು ವಿಷಯಕ್ಕೆ ಸದ್ದು ಮಾಡ್ತಲೇ ಇರುತ್ತೆ. ಸದ್ಯ IPL 2025ರ ಈ ದಿನದವರೆಗೆ ನಡೆದ ಕೆಲವು ಆಯ್ದ ಚುಟುಕು ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ನಿನ್ನೆ ನಡೆದ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದು ಬೀಗಿದೆ. ಎಲ್ಲರಿಗೂ ತಿಳಿದಿರುವ ಹಾಗೆ ಬೆಂಗಳೂರು ಒಂದು ಚೇಸಿಂಗ್ ಕಂಡೀಷನ್ ಇರುವ ಪಿಚ್. ಈ ಪಿಚ್ನಲ್ಲಿ ಟಾಸ್ ಗೆದ್ದವರು 100ಕ್ಕೆ 100% ಬೌಲಿಂಗನ್ನು ಆಯ್ಕೆ ಮಾಡ್ತಾರೆ. ಆದರೆ ನಿನ್ನೆ ಬೆಂಗಳೂರು ಟಾಸ್ ಸೋತ ಕಾರಣ ಮೊದಲು ಬ್ಯಾಟಿಂಗ್ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಮೊದಲಿಗೆ ಚೆನ್ನಾಗಿ ಇದ್ದ ಬೆಂಗಳೂರಿನ ಬ್ಯಾಟಿಂಗ್ ಲಯ ನಂತರ ಫಿಲ್ ಸಾಲ್ಟ್ ಔಟ್ ಆದ ನಂತರ ಉಳಿದ ಪ್ಲೇಯರ್ಸ್ಗಳು ಡಗೌನ ಹಾದಿಯನ್ನು ಹಿಡಿದರು. ನಂತರ ಟಿಮ್ ಡೇವಿಡ್ನ ಅತ್ಯಮೂಲ್ಯ 6 ಮತ್ತು 4ಗಳ ನೆರವಿನಿಂದ 20 ಓವರ್ನಲ್ಲಿ RCB ಕೇವಲ 163 ರನ್ನುಗಳನ್ನಷ್ಟೇ ಗಳಿಸಲು ಶಕ್ತವಾಯಿತು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲು 4 ವಿಕೆಟುಗಳನ್ನು ಬೇಗನೆ ಕಳೆದುಕೊಂಡಿತ್ತಾದರೂ ನಂತರ ಬಂದ ಲೋಕಲ್ ಬಾಯ್ KL ರಾಹುಲ್ ಅಬ್ಬರಿಸಿ ರನ್ ಮಳೆಯನ್ನೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹರಿಸಿದ್ದರು. ಇವರ ಆಟದ ನೆರವಿನಿಂದ ಹಾಗೂ ಸೌತ್ ಆಫ್ರಿಕಾ ಆಟಗಾರ ಸ್ಟಬ್ಸ್ ಅವರ ನೆರವಿನಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲುವಿನ ದಡವನ್ನು ಮುಟ್ಟಿತು. ಇದರೊಂದಿಗೆ ಲೋಕಲ್ ಬಾಯ್ KL ರಾಹುಲ್ 93 ರನ್ಗಳನ್ನು ಗಳಿಸಿ ಪಂದ್ಯವನ್ನು ಗೆಲ್ಲಿಸಿಕೊಟ್ರು. ಬೆಂಗಳೂರು ನನ್ನ ಮನೆ, ಇದು ನನ್ನ ಪಿಚ್ ಎಂದು ಸಾರಿ ಹೇಳಿದಂತಿತ್ತು ಅವರ ಆಟದ ನಂತರ ಮೈದಾನದಲ್ಲಿ ಅವರು ತೋರಿದ ರೀತಿ. ವೀಕ್ಷಕರೇ, ಇದು ನಿನ್ನೆಯ ವಿಷಯವಾದರೆ ಮ್ಯಾಕ್ಸ್ವೆಲ್ ಆಸ್ಟ್ರೇಲಿಯಾದ ತಂಡದ ಪರವಾಗಿ ಆಡುವಾಗ ಸಿಕ್ಕಾಪಟ್ಟೆ ರನ್ನುಗಳನ್ನು ಲೀಲಾಜಾಲವಾಗಿ ಗಳಿಸ್ತಾರೆ. ಫೀಲ್ಡ್ನ ಮೂಲೆ ಮೂಲೆಗೂ ಪೇರಿಸುವ ಈತ IPLನಲ್ಲಿ ಕಳೆದ 3 ಸೀಸನ್ಗಳಿಂದ ಕ್ರಿಕೆಟ್ ಅಂದರೆ ನನಗೆ ಗೊತ್ತೇ ಇಲ್ಲವೇನೋ ಅನ್ನೋ ರೀತಿ ಆಟವನ್ನು ಆಡ್ತಿದ್ದಾರೆ. ಅದಕ್ಕೆ ಕಾರಣ ಅವರ ಸ್ಟೇಡಿಯಂನ ಹೊರಗಡೆಯ ಆಟಾಟೋಪಗಳು. ಕುಡಿತ ಹೆಚ್ಚಾಗಿರುವ ಕಾರಣ ಅವರು ಮೈದಾನದಲ್ಲಿ ರನ್ನನ್ನು ಗಳಿಸಲು ಕಷ್ಟಪಡ್ತಿದ್ದಾರೆ ಅನ್ನೋ ಮಾಹಿತಿ ಈಗ ಕೇಳಿ ಬರ್ತಾ ಇದೆ. ಹಾಗೆ ಒಮ್ಮೆ ಕುಡಿತ ಹೆಚ್ಚಾಗಿ ಅವರನ್ನು ಹಾಸ್ಪಿಟಲ್ಗೂ ಸಹ ಅಡ್ಮಿಟ್ ಮಾಡಿದ್ರು ಅನ್ನೋ ಸುದ್ದಿ ಈಗ ಬಹಿರಂಗ ಆಗಿದೆ. ಸದ್ಯ ನೀರಸ ಪ್ರದರ್ಶನವನ್ನು ಮುಂದುವರಿಸುತ್ತಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಈ ಕುಡುಕನನ್ನು ತಂಡದಿಂದ ದೂರವಿಡಿ ಅಥವಾ ಅವನಿಗೆ ಸಂಪೂರ್ಣವಾಗಿ ಕೋಕ್ ಕೊಡಿ ಎಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಇದರ ಬಗ್ಗೆ ಯಾವ ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ಇದಾದ ನಂತರದ ಸುದ್ದಿ ಏನಪ್ಪಾ ಅಂದರೆ, ಲಕ್ನೋ ಸೂಪರ್ ಜಾಯಿಂಟ್ಸ್ ಸ್ಪಿನ್ನರ್ ದಿಗ್ವೇಜ್ ಸಿಂಗ್ ರಾತಿಗೆ ಶಿಸ್ತು ಉಲ್ಲಂಘನೆಯಾದ ಕಾರಣ ಪಂದ್ಯದ 50% ಫೀಸನ್ನು ದಂಡ ಹಾಕಲಾಗಿದೆ. ಇದಕ್ಕೆ ಕಾರಣ ಅಂದರೆ ಅತಿಯಾದ ಸಂಭ್ರಮಾಚರಣೆ ಮಾಡಿದ್ದ ಕಾರಣ, ಅದು ಸಹಿತ ಒಂದಲ್ಲ ಎರಡಲ್ಲ 3 ಬಾರಿ ಶಿಸ್ತು ಉಲ್ಲಂಘನೆಯಾದ ಕಾರಣ 2 ಡಿಮೆರಿಟ್ ಅಂಕಗಳನ್ನು ಸಹ ಲೀಗ್ನ ನಿಯಮಗಳ ಪ್ರಕಾರ ಕಡಿತ ಮಾಡಲಾಗಿದೆ. ವೀಕ್ಷಕರೇ, ಯುವ ಆಟಗಾರನಾದ ಸ್ಪಿನ್ನರ್ ದಿಗ್ವಿಜಯ್ ಸಿಂಗ್ ರಾತಿಗೆ 50% ಪಂದ್ಯದ ಫೀಸನ್ನು ದಂಡ ಹಾಕಲಾಗಿದೆ. ಆದರೆ ಇದೇ ವಿಷಯವನ್ನು ನಾವು ನಮ್ಮ RCBಯ ಕಿಂಗ್ ಕೊಹ್ಲಿಯ ವಿಚಾರದಲ್ಲಿ ನೋಡೋದಾದರೆ, ವಿಕೆಟ್ ಉರುಳಿದಾಗ ಪಡುವ ಸಂಭ್ರಮಾಚರಣೆ ಎಷ್ಟು ರೋಷಾವೇಶವಾಗಿ ಕೂಡಿರುತ್ತೆ ಅದನ್ನು ನೋಡಿದವರಿಗೆ ಮಾತ್ರ ಗೊತ್ತು. ಆದರೆ IPLನ ಮ್ಯಾನೇಜ್ಮೆಂಟ್ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಆದರೆ ಹೊಸ ಆಟಗಾರ ಅಥವಾ ಯುವ ಸ್ಪಿನ್ನರ್ ದಿಗ್ವೇಜ್ ಸಿಂಗ್ಗೆ ದಂಡ ಹಾಕುವ ಮೂಲಕ ಸಂಭ್ರಮಾಚರಣೆ ಮಾಡೋಕ್ಕೂ ಮುನ್ನ ಒಮ್ಮೆ ಯೋಚನೆ ಮಾಡುವಂತೆ ಮಾಡಿದೆ IPLನ ಮ್ಯಾನೇಜ್ಮೆಂಟ್. ಇದಕ್ಕೆ ಕ್ರೀಡಾಭಿಮಾನಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ವಿಕೆಟ್ ಬಿದ್ದ ನಂತರ ಇಂತಹ ಸಂಭ್ರಮಾಚರಣೆ ಇಲ್ಲ ಅಂತ ಅಂದರೆ ನಮಗೆ ಖುಷಿ ಸಿಗಲ್ಲ. ಈ ರೀತಿಯ ಸಂಭ್ರಮಾಚರಣೆ ನಮಗೆ ಬೇಕೇ ಬೇಕು ಅಂತ IPL ಅಭಿಮಾನಿಗಳು ಹೇಳ್ತಿದ್ದಾರೆ. ಆದರೆ IPLನ ನಿಯಮಗಳ ಪ್ರಕಾರ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ ಅಷ್ಟೇ, ಇದರಲ್ಲಿ ಯಾವುದೇ ಪರ್ಸನಲ್ ರೀಸನ್ ಇಲ್ಲ ಎಂದು IPL ಮ್ಯಾನೇಜ್ಮೆಂಟ್ ಸ್ಪಷ್ಟಪಡಿಸಿದೆ. ಇನ್ನು RCB ಅಷ್ಟೇ ಅಭಿಮಾನಿ ಬಳಗವನ್ನು ಹೊಂದಿರುವ CSK ಅಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿಚಾರಕ್ಕೆ ಬರೋದಾದರೆ, ಧೋನಿಯ ಬಗ್ಗೆ ವಿಪರೀತ ಟೀಕೆಗಳು ಕೇಳಿ ಬರ್ತಾ ಇದೆ. ಕಡಿಮೆ ರನ್ಗಳು ಬೇಕಾದಾಗ ತಲಾ ಧೋನಿ 6ನೇ ಕ್ರಮಾಂಕದಲ್ಲಿ ಬಂದು ತಂಡವನ್ನು ಗೆಲ್ಲಿಸಿಕೊಡ್ತಾರೆ. ಹಾಗೆ ಇವರು ಬಂದು ಬ್ಯಾಟನ್ನು ಬೀಸ್ತಾರೆ. ಆದರೆ ತಂಡಕ್ಕೆ ಅಗತ್ಯವಿದ್ದಾಗ ಅಥವಾ ಸೋಲಿನ ಸುಳಿಯಲ್ಲಿದ್ದಾಗ ಅವರು 9ನೇ ಕ್ರಮಾಂಕದಲ್ಲಿ ಬರ್ತಾರೆ. ಇದು ಯಾವ ರೀತಿ ನ್ಯಾಯ ಎಂದು ಚೆನ್ನೈ ತಂಡದ ಅಭಿಮಾನಿಗಳೇ ಚೆನ್ನೈ ತಂಡವನ್ನು ಪ್ರಶ್ನಿಸಿದ್ದಾರೆ. ಎಲ್ಲ ತಂಡಗಳಲ್ಲಿ ಆಟಗಾರ ಔಟ್ ಆದ ತಕ್ಷಣ ಅಭಿಮಾನಿಗಳಲ್ಲಿ ನಿರಾಸೆಯ ಮನೋಭಾವನೆ ಮೂಡಿ ಸದ್ಯ ತಂಡ ಗೆದ್ದರೆ ಸಾಕು ಅಂತಾರೆ. ಆದರೆ ಚೆನ್ನೈ ತಂಡದ ಅಭಿಮಾನಿಗಳು ತಂಡದ ಆಟಗಾರ ಔಟ್ ಆದರೆ ಅದನ್ನು ಸೆಲೆಬ್ರೇಟ್ ಮಾಡೋ ಮೂಲಕ ಧೋನಿಯ ಬರುವಿಕೆಗೆ ಕಾಯ್ತಾ ಕುಳಿತಿರ್ತಾರೆ. ಆದರೆ ಕೆಲವೊಮ್ಮೆ ಧೋನಿ ಬರೋದೇ ಇಲ್ಲ. ಇದು ಚೆನ್ನೈ ತಂಡದ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ.
ಇದಕ್ಕೆ ಸಾಕ್ಷಿ ಎಂಬಂತೆ ಕಳೆದ ಪಂದ್ಯವೊಂದರಲ್ಲಿ 6ನೇ ಕ್ರಮಾಂಕದಲ್ಲಿ ಬಂದ ಧೋನಿ ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ ನಿಂತಿರ್ತಾರೆ. ನ್ಯೂಜಿಲೆಂಡ್ನ ರಚಿನ್ ರವೀಂದ್ರ 6 ಹೊಡೆಯುವುದರ ಮೂಲಕ ತಂಡವನ್ನ ಗೆಲುವಿನ ದಡ ಸೇರಿಸ್ತಾರೆ. ಆದರೆ ಧೋನಿ ಆ 6 ಅನ್ನು ಹೊಡಿಬೇಕಾಗಿತ್ತು ಅಂತ ಅಭಿಮಾನಿಗಳು ರಚಿನ್ ರವೀಂದ್ರರ ವಿರುದ್ಧ ಫೀಲ್ಡ್ನಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಹಾಲಿ ಕ್ಯಾಪ್ಟನ್ ಆಗಿದ್ದ ಋತುರಾಜ್ ಗಾಯಕ್ವಾಡ್ ಹೇರ್ಲೈನ್ ಫ್ರಾಕ್ಚರ್ ಕಾರಣದಿಂದ ಇನ್ನು ಉಳಿದ ಯಾವುದೇ ಪಂದ್ಯಕ್ಕೂ ಲಭ್ಯವಿಲ್ಲ. ಆದ ಕಾರಣ ಚೆನ್ನೈನ ಅಭಿಮಾನಿಗಳ ಕ್ರಿಕೆಟ್ ದೇವರು ಧೋನಿಯೇ ಇನ್ನು ಮುಂದಿನ ಎಲ್ಲ ಪಂದ್ಯಗಳನ್ನು ನಾಯಕನಾಗಿ ಮುನ್ನಡೆಸುವುದು ಬಹುತೇಕ ಖಚಿತವಾಗಿದೆ. ವೀಕ್ಷಕರೇ, ಇದಾಗಿತ್ತು IPL ಹಂಗಾಮದ ಕೆಲವು ಚುಟುಕು ವಿಷಯಗಳು. ಮತ್ತೆ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಲ್ಮೋ ನ್ಯೂಸ್ 24. ನಮಸ್ಕಾರ.